ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನಕ್ಕೋಸ್ಕರ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೆ. ನಮ್ಮ ಗಿಲ್ಲಿಯ ಫ್ಯಾನ್ಸ್ ಕ್ರೇಜು, ರಿಯಲ್ ಫ್ಯಾನ್ಸ್ ಕ್ರೇಜ್ ನಮ್ಮ ಹತ್ರ ನೋಡೋದಕ್ಕೆ ಬಿಗ್ ಬಾಸ್ ಮನೇಲಿ ಪ್ರೋಮೋ ಅಂದರೆ ಬುಧವಾರ ಎಪಿಸೋಡ್ನ ಫಸ್ಟ್ ಪ್ರೋಮೋ ರಿಲೀಸ್ ಮಾಡಿದ್ದಾರೆ ನಮ್ಮ ಬಿಗ್ ಬಾಸ್ ಅವರು. ಎಷ್ಟು ಸಕಲಾಗಿದೆ ಅಂದರೆ ಆ ರಿಯಲ್ ಫ್ಯಾನ್ ಕ್ರೇಜ್ನ ನೋಡೋಕ್ಕೆ ಹಬ್ಬ ಕಣ್ಣಿಗೆ ಹಬ್ಬ ಅನ್ಸುತ್ತೆ. ಏನು ಗುರು ನಮ್ಮ ಗಿಲ್ಲಿಗೆ ಫ್ಯಾನ್ಸು. ಆ ಫ್ಯಾನ್ಸ್ನ ತಡೆಯೋದಕ್ಕೆ ಅಂತಲೇ ಬಿಗ್ ಬಾಸ್ ಮನೆ ಒಳಗಡೆ ಬೌನ್ಸರ್ಸ್ ಇಟ್ಟಿದ್ದಾರೆ. ಅಂದರೆ ಗಿಲ್ಲಿ ಹೊರಗಡೆ ಬಂದಾಗ ಇನ್ನು ಯಾವ ಲೆಕ್ಕಕ್ಕೆ ಗಿಲ್ಲಿ ಶಾಕ್ ಆಗ್ಬೋದು ಈ ಫ್ಯಾನ್ಸ್ ಕ್ರೇಜ್ನ ನೋಡಿ. 1 ಮಿಲಿಯನ್ ದಾಟಿದೆ ನಮ್ಮ ಗಿಲ್ಲಿದು ಫ್ಯಾನ್ಸ್ ಫಾಲೋವರ್ಸು. ಅದಲ್ಲದೆ ಬರೀ ಇಂಡಿಯಾದಲ್ಲ ಗುರು, ನಮ್ಮ ಗಿಲ್ಲಿಗೆ ಫ್ಯಾನ್ಸ್ಗಳು ಇಂಡಿಯಾ ಅಲ್ದೇ ಬೇರೆ ಬೇರೆ ದೇಶದಲ್ಲಿ, ಅಮೇರಿಕಾ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಇಡೀ ವರ್ಲ್ಡ್ ವೈಡ್ ಕ್ರೇಜ್ ಇದೆ ನಮ್ಮ ಗಿಲ್ಲಿಗೆ. ಅಷ್ಟು ಫ್ಯಾನ್ ಬೇಸ್ ಇದೆ ನಮ್ಮ ಗಿಲ್ಲಿ. ಅದು ಬಿಗ್ ಬಾಸಿಗೆ ಹೋದ್ಮೇಲಂತೂ ಹೆವಿ ಕ್ರೇಜ್ ಜಾಸ್ತಿ ಆಯಿತು. ಅವನ ಒಂದು ಕಾಮಿಡಿ ಟೈಮಿಂಗ್ಸು, ಕಾಮಿಡಿ ಕ್ರೇಜು, ಆ ಒಂದು ಪಂಚ್ ಡೈಲಾಗು ನಿಜವಾಗ್ಲೂ ಇಡೀ ಬಿಗ್ ಬಾಸ್ ಜರ್ನಿಯಲ್ಲಿ ಇಷ್ಟೊಂದು ಫ್ಯಾನ್ ಫಾಲೋವರ್ಸ್ನ ಏನು ಸೀಸನ್ 1ರಿಂದ 12ವರೆಗೂ ಇಂಥ ಕ್ರೇಜ್ನ ನಾವು ಯಾವ ಕಂಟೆಸ್ಟೆಂಟ್ಗೂ ನೋಡಿರಲಿಲ್ಲ. ಅಷ್ಟು ಕ್ರೇಜ್ ಇದೆ ನಮ್ಮ ಗಿಲ್ಲಿಗೆ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಬಿಗ್ ಬಾಸ್ ಕ್ರೇಜ್ ಇದೆ ಅಂತ ಅನ್ಬೋದು. ಅದಕ್ಕೆ ಮೇಯ್ನ್ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ನ ಒಂದು ಟ್ಯಾಟು ಕೈಯಲ್ಲಿ ಹಾಕಿಸ್ಕೋತಾರೆ ಅಂದರೆ ಅದಿನ್ನೆಷ್ಟು ಮಟ್ಟಿಗೆ ಫ್ಯಾನ್ಸು ಗಿಲ್ಲಿಗೆ ಅಭಿಮಾನಿ ಆಗಿದ್ದಾರೆ, ಅಷ್ಟು ಕ್ರೇಜ್ ಇಟ್ಕೊಂಡಿದ್ದಾರೆ ಗಿಲ್ಲಿ ಮೇಲೆ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡ್ಬೋದು. ಮಂಡ್ಯದ ಹುಡುಗ ಒಬ್ರು ಕುಮಾರ್ ಅಂತೇಳಿ, ಅವರು ನಮ್ಮ ಗಿಲ್ಲಿಯ ಟ್ಯಾಟು ಹಾಕಿಸ್ಕೊಂಡಿದ್ದಾರೆ. ಗಿಲ್ಲಿಯ ಒಂದು ಬಿಗ್ ಬಾಸ್ ಮನೇಲಿ ಇರುವಂತಹ ಬಿಗ್ ಬಾಸ್ ಅಂತಲೂ ಕೂಡ ಆ ಟ್ಯಾಟೋದಲ್ಲಿ ಹಾಕ್ಸಿದ್ದಾರೆ. ಆ ಒಂದು ಏನು ಮೈಕು ಇದೆ ಅಲ್ಲೂ ಕೂಡ ಬಿಗ್ ಬಾಸ್ ಅಂತ ಹಾಕ್ಸ್ಕೊಂಡಿದ್ದಾರೆ. ಪೂರ್ತಿ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಗಿಲ್ಲಿ ಯಾವ ರೀತಿ ಇರ್ತಾರೆ ಅದೇ ಒಂದು ಟ್ಯಾಟೋನ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಕೈ ಅಚ್ಚೆ ಮೇಲೆ. ನಾನು ಮೊನ್ನೆನೂ ತಾನೇ ಒಂದು ವಿಡಿಯೋ ನೋಡ್ತಾ ಇದ್ದೆ, ಟ್ಯಾಟೂ ಗೋಸ್ಟ್ ಅವ್ರದ್ದು. ನಾನು ಫಾಲೋ ಮಾಡ್ತಿರ್ತೀನಿ ಯಾವಾಗಲೂ ಕೂಡ. ಅವರು ಚೆನ್ನಾಗಿರೋ ವಿಡಿಯೋಸ್ ಹಾಕ್ತಾ ಇರ್ತಾರೆ. ಸಾಮಾಜಿಕವಾಗಿ ಏನು ಸೋಷಲ್ ಒಂದು ಹೆಲ್ಪರ್ಸ್ ಆಗಿ ಒಂದು ಸಾಮಾಜಿಕ ಕಳಕಳಿ ಹೊಂದಿರುವಂತಹ ಒಂದು ಟ್ಯಾಟೂ ಗೋಸ್ಟ್ ಅವರು. ನಿಜವಾಗ್ಲೂ ನಾನು ಅವ್ರ ವಿಡಿಯೋನ ನೋಡ್ತಾ ಇದ್ದೀನಿ, ಇನ್ಸ್ಪೈರ್ ಆಗ್ತಾ ಇರ್ತೀನಿ ಕೆಲವೊಮ್ಮೆ. ಸೊ ಇವರು ಒಂದು ವಿಡಿಯೋ ಹಾಕಿದ್ರು ಆಯ್ತಾ, ಅದು ಆಲ್ಮೋಸ್ಟ್ ಒಂದು 3 ಮಿಲಿಯನ್ಸ್ ಏನೋ ಓಡಿದೆ ಅನ್ಸುತ್ತೆ. ಅವರು ಆ ಟ್ಯಾಟೂನ ಹಾಕಿರೋವಂಥದ್ದು. ನಿಜವಾಗ್ಲೂ ಸೂಪರ್ವಾಗಿ ಟ್ಯಾಟೂ ಹಾಕಿದ್ದಾರೆ ನಮ್ಮ ಗಿಲ್ಲಿದು. ಅದಲ್ಲದೆ ಎಷ್ಟು ಅವರಿಗೆ ಆ ಗಿಲ್ಲಿ ಅಂದರೆ ಎಷ್ಟು ಫ್ಯಾನು ಇಷ್ಟಪಡ್ತಾರೆ ನಮ್ಮ ಗಿಲ್ಲಿನ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಬೋದು. ಒಂದು ಮಂಡ್ಯದ ಹುಡುಗ ಅದು ಗಿಲ್ಲಿನ ಅಷ್ಟು ಇಷ್ಟಪಡ್ತಾ ಇದ್ದಾನೆ ಅನ್ನೋದಕ್ಕಿಂತ ಇಡೀ ವರ್ಲ್ಡ್ ವೈಡು, ಜಸ್ಟ್ ಫಾರ್ ಇಂಡಿಯಾ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ವರ್ಲ್ಡ್ಗೆ ಫೇಮಸ್ ಆಗಿದೆ ನಮ್ಮ ಗಿಲ್ಲಿ. ಯಾರು ಬಿಗ್ ಬಾಸ್ ಮನೆಗೆ ಹೋಗಿ ಇಷ್ಟೊಂದು ಫೇಮಸ್ ಆಗಿರೋರು ಯಾರು ಇದ್ದಾರೆ, ಗಿಲ್ಲಿ ಮಾತ್ರ ಅಂತ ಹೇಳ್ಬೋದು. ಅಷ್ಟು ಫ್ಯಾನ್ಸ್ ಕ್ರೇಜ್ನ ಹೊಂದಿದ್ದಾರೆ. ಇನ್ನು ಬಿಗ್ ಬಾಸ್ ಪ್ರೋಮೋದಲ್ಲಿ ನೋಡೋದಾದರೆ ಆಲ್ಮೋಸ್ಟ್ ನಮ್ಮ ಗಿಲ್ಲಿ ಫ್ರೇಮು ಅಲ್ಲಿ ಇದೆ. ನೆನ್ನೆಯಿಂದನೇ ಯಾರ್ಯಾರೆಲ್ಲ ಏನು ಫ್ಯಾನ್ಸ್ನ ಒಳಗಡೆ ಕರೆಸ್ಬಿಟ್ಟು ಅಲ್ಲಿ ಮಾತುಗಳಾಗಿರ್ಬೋದು, ಬಿಗ್ ಬಾಸ್ ಮಾತುಗಳನ್ನ ಹೇಳೋದಿರ್ಬೋದು, ಗಿಲ್ಲಿ ಏನು ಸಂಪಾದಿಸಿದ್ದಾರೆ ಅಲ್ಲಿ ಅನ್ನೋದನ್ನ ನೋಡೋದಕ್ಕೆ ಎಲ್ಲ ಕಂಟೆಸ್ಟೆಂಟ್ಗಳು ಒಂದು ಅವಕಾಶ ಸೀಸನಿಂದ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸ್ಟೇಜನ್ನ ಕ್ರಿಯೇಟ್ ಮಾಡಿರೋದಿರ್ಬೋದು, ಅವರ ವಿಟಿ ಹಾಕೋದಿರ್ಬೋದು, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಆಗಿದೆ ನಮ್ಗೆ ಗಿಲ್ಲಿದು. ಅದು ಏನು ಗಿಲ್ಲಿ ಎಂಟ್ರಿ ಕೊಡೋದನ್ನ ಫ್ಯಾನ್ಸ್ಗಳು ಎಷ್ಟು ಕ್ರೇಜಿಂದ ಕಾಯ್ತಾ ಇದ್ದಾರೆ ಗುರು. ಅದನ್ನ ನೋಡೋಕ್ಕೆ ಕಣ್ಣಿಗೆ ಹಬ್ಬ ಅನ್ಸುತ್ತೆ. ಮತ್ತೆ ಬೌನ್ಸರ್ಸ್ ಕೂಡ ಇದ್ದಾರೆ, ನಮ್ಮ ಮತ ಗಿಲ್ಲಿಗೆ ಅಂತ ಹಾಕ್ತಾ ಇದ್ದಾರೆ. ಮತ್ತೆ ಗಿಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ಮೂಮೆಂಟ್ನ ಎಂಜಾಯ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಜೊತೆಗೆ ಫುಲ್ಲು ಸ್ವಲ್ಪ ಮೈಂಡ್ ಬ್ಲ್ಯಾಂಕ್ ಆಗಿರೋ ರೀತಿನೂ ಕಾಣಿಸ್ತಾ ಇದೆ. ಆ ಒಂದು ಖುಷಿ, ಆ ಎಮೋಷ್ನಲ್ಲು ತಡಿಯೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಕ್ರೇಜ್ ಇದೆ. ಮತ್ತೆ ಗಿಲ್ಲಿಯವರು ಒಂದು ಟ್ಯಾಟೂ ಕೂಡ ಹಾಕಿರುವಂತ ಒಬ್ಬ ಮನುಷ್ಯನನ್ನು ನೋಡ್ತಾರೆ. ಅಂದ್ರೆ ನಾನು ಹೇಳಿದ್ನಲ್ವಾ, ಗಿಲ್ಲಿಯವರ ಫೋಟೋ ಟ್ಯಾಟೂನ ಹಾಕಿಸ್ಕೊಂಡಿರೋರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದಾರೆ ಫ್ಯಾನ್ ಆಗಿ. ಸೊ ಫ್ಯಾನ್ಸ್ಗಳನ್ನೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಕಳಿಸ್ತಾ ಇದಾರಲ್ವಾ. ಸೊ ಅದು ಗಿಲ್ಲಿ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ತಮಟೆ ಸೌಂಡಿಗ ಡ್ಯಾನ್ಸು, ಆ ಸ್ಟೆಪ್ಪು ನೆಕ್ಸ್ಟ್ ಲೆವೆಲ್ ಅಲ್ಲಿದೆ ಗುರು. ಸೂಪರ್. ಅದು ಫ್ಯಾನ್ಸ್ಗಳು ಗಿಲ್ಲಿನ ಟಚ್ ಮಾಡಕ್ ಕಾಯ್ತಾ ಇದ್ದಾರೆ, ಫ್ಯಾನ್ಸ್ಗಳು ಗಿಲ್ಲಿ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಏನು ಗುರು ಗಿಲ್ಲಿಯ ಹವಾ ಬಿಗ್ ಬಾಸ್ ಮನೆಯಲ್ಲಿ. ನಾವು ಗಿಲ್ಲಿನ ಸುಮಾರಷ್ಟು ಶೋಗಳು ನೋಡಿದ್ವಿ, ಜಿ ಕನ್ನಡದಲ್ಲೇ ಆಲ್ಮೋಸ್ಟ್ ಶೋಗಳು ನೋಡಿದ್ವಿ. ಅವರು ಸಾಕಷ್ಟು ಸ್ಟೇಜ್ ಮೇಲೆ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ನೋಡಿದಾಗ ಆ ಸ್ಟೇಜ್ ಮೇಲೆ ಅವ್ರ ನರ್ವಸ್ನೆಸ್ ನೋಡಿದಾಗ ಹೆಂಗನ್ಸುತ್ತೆ ಅಂದರೆ ಅದೊಂದು ಬೇರೆ ಥರ ಲೋಕ. ಆದರೆ ಈ ಬಿಗ್ ಬಾಸ್ ಅನ್ನೋದೇ ಒಂಥರ ಬೇರೆ ಲೋಕ ಅಂತಲೇ ಹೇಳ್ಬೋದು. ಇಲ್ಲಿ ರಿಯಲ್ ಆಗಿ
ತನ್ನ ವ್ಯಕ್ತಿತ್ವನ ನೋಡಿ ಇಷ್ಟಪಡೋವಂಥ ಜನರಿದಾರಲ್ಲ, ಅಲ್ಲಿ ಬರೀ ಕಾಮಿಡಿಗಾಗಿರ್ಬೋದು, ಇನ್ನೊಂದು ಪಂಚ್ ಡೈಲಾಗ್ಗಳಿಗೆ ಇಷ್ಟಪಡೋದಕ್ಕಿಂತ ಹೆಚ್ಚಾಗಿ ತಮ್ಮ ವ್ಯಕ್ತಿತ್ವನ ತಾನಿರೋವಂಥದ್ದನ್ನ ಇಷ್ಟಪಡ್ತಾರೆ ಅಂತಂದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಗೈಸ್. ಅಷ್ಟು ಅವರ ಹೆಸರು ನಿಜವಾಗ್ಲೂ ಹೆಚ್ಚಿನ ಮಟ್ಟಿಗೆ ಬಿಗ್ ಬಾಸಲ್ಲಿ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಗಿಲ್ಲಿ. ನಮ್ಮ ಮತ ಗಿಲ್ಲಿಗೆ ಅಂತ ಹಾಕ್ತಾರೆ, ಗಿಲ್ಲಿ ಪಂಚ್ ಡೈಲಾಗ್ ಕೂಡ ಹೊಡಿತಾರೆ ನಮ್ಮ ಫ್ಯಾನ್ಸ್ಗಳಿಗೆ. ಆ ಒಂದು ವಿಟಿನ ನೋಡ್ತಾನೆ ನಿಂತು ಬಿಡ್ತಾರೆ, ಆ ಒಂದು ಎಮೋಷ್ನಲ್ ಆಗ್ತಾರೆ. ಜೊತೆಗೆ ಆ ಟ್ಯಾಟು ನೋಡಿದಾಗ ನಾನು ಫುಲ್ ಎಮೋಷ್ನಲ್ ಆದೆ ಅಂತಲೂ ಹೇಳ್ತಾರೆ. ಒಂದು ಡೈಲಾಗ್ ಕೂಡ ಹೊಡಿತಾರೆ, ಸೂಪರ್ ಗುರು. ಅಭಿಮಾನಿ ಒಂದ್ಸಲ ಬಂದರೆ ಯಾವತ್ತೂ ಹೋಗಲ್ಲ, ಮನಿ ಬರುತ್ತೆ ಹೋಗುತ್ತೆ ಅದಂತೂ ನಿಜ. ಅಭಿಮಾನಿ ಬಂದರೆ ಯಾವತ್ತೂ ಹೋಗಲ್ಲ ಅನ್ನೋದು ನಿಜವಾಗ್ಲೂ ಸತ್ಯ ವಿಚಾರನ ಒಪ್ಕೊಳ್ಳೇಬೇಕು. ಮತ್ತು ನಮ್ಮ ಬಿಗ್ ಬಾಸ್ ಕೂಡ ಒಂದು ಡೈಲಾಗ್ ಹೇಳ್ತಾರೆ, ಜೋಕರು ಆಟನ ಯಾವಾಗ ಬೇಕಾದರೂ ಬದಲಾಯಿಸ್ಬೋದು, ಆ ಆಟದಿಂದ ವಿನ್ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ 100% ಕರೆಕ್ಟ್ ಗುರು. ಹೇಳ್ಬೇಕಂದ್ರೆ ನಮ್ಮ ಗಿಲ್ಲಿ ಆ ಫ್ಯಾನ್ಸ್ಗಳನ್ನ ನೋಡಿ ಮಾತೇ ಬರ್ತಾ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ನನ್ನ ಲೈವಲ್ಲಿ ಕೂಡ ನಿನ್ನೆ ಆಲ್ಮೋಸ್ಟ್ ಲೈವ್ 11-12 ಗಂಟೆವರೆಗೂ ಸ್ವಲ್ಪನೇ ನಮಗೆ ಗಿಲ್ಲಿದು ಬರಬೇಕು ಅಂತ ನಾನು ವೆಯ್ಟ್ ಮಾಡಿ ನೋಡಿದೆ. ಈ ಪ್ರೋಮೋ ಬಗ್ಗೆ ಬೆಳಿಗ್ಗೆನೇ ಬಂದಿತ್ತು ಪ್ರೋಮೋ, ಬಟ್ ಮಾತಾಡೋಣ ಅಂತ ಅಂದ್ಕೊಂಡು ಟೈಮ್ ಆಗ್ದಿರ ಸುಮ್ಮನಾಗಿದೆ. ಬಟ್ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ನಮ್ಮ ಗಿಲ್ಲಿ ಫುಲ್ ಖುಷಿಯಾಗಿದ್ದಾನೆ. ಅದರಲ್ಲೂ ಕೂಡ ಟ್ಯಾಟೋಗೆ ಫುಲ್ ಫಿದಾ ಆಗಿದ್ದಾನೆ ಅಂತಲೇ ಹೇಳ್ಬೋದು. ಮತ್ತು ಕಾವ್ಯ ಅವ್ರ ಹತ್ರನೂ ಕೂಡ ನನ್ನ ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ನಾನು ಫಸ್ಟ್ ಮೀಟ್ ಮಾಡಬೇಕು ಅಂತಲೂ ಕೂಡ ಕಾವ್ಯನ ಹತ್ರ ಮಾತಾಡ್ತಾ ಇರೋದಿರ್ಬೋದು. ಆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೆ ಒಳಗಡೆ ಹೋಗಿ ಅಷ್ಟು ಫ್ಯಾನ್ಸ್ಗಳಿದ್ರು ಅಂತೇಳಿ ಮನೆ ಮಂದಿಗೆಲ್ಲ ಹೇಳ್ತಾ ಇರೋದಿರ್ಬೋದು. ಮತ್ತೆ ನಮ್ಮ ಗಿಲ್ಲಿ ಆಲ್ರೆಡಿ ಗೆದ್ದಿದ್ದಾನೆ ಆಯ್ತಾ. ನಮ್ಮ ಗಿಲ್ಲಿ ಬಿಗ್ ಬಾಸ್ ಕಪ್ ಗೆದ್ರೇನೆ ಮಾತ್ರ ಗೆದ್ದಿದ್ದಾನೆ ಅಂತಲ್ಲ, ಆಲ್ರೆಡಿ ಬಿಗ್ ಬಾಸ್ ಕಪ್ ಗೆದ್ದಾಯ್ತಾ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು. ಇಡೀ ವರ್ಲ್ಡ್ ಪ್ರೀತಿನ ಗೆದ್ದಿದ್ದಾನೆ. ಅದು ಅಲ್ದನೇ ಬಿಗ್ ಬಾಸ್ ಕಪ್ಪು ಪಕ್ಕ 100% ನಮ್ಮ ಗಿಲ್ಲಿಗೆ ಕೊಡೋದು. ಗಿಲ್ಲಿನೇ ಪಕ್ಕ ವಿನ್ನರ್ ಅಂತ ನಾನು ಬರ್ದು ಕೊಟ್ಬಿಡ್ತೀನಿ. ಇಷ್ಟು ದಿನ ಒಂದು ಡೌಟ್ ಇತ್ತು, ಇಲ್ಲ ಬಿಡು ಇರೋದ್ರು ಅಂತ ಯಾರನ್ನಾರು ಗೆಲ್ಲಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಸಾಧ್ಯನೇ ಇಲ್ಲ, ನಮ್ಮ ಗಿಲ್ಲಿನೇ ಗೆಲ್ತಾನೆ, ಅಷ್ಟು ಫ್ಯಾನ್ಸ್ ಕ್ರೇಜ್ ಇದೆ. ಇನ್ನು ಓಟ್ ಅಂತ ನೆಕ್ಸ್ಟ್ ಲೆವೆಲಲ್ಲಿ ಓಟ್ ಬರುತ್ತೆ. ನಮ್ಮ ಹನುಮಂತ ಅವ್ರಿಗೆ ಓಟು ಬಿದ್ದಿದ್ದಲ್ಲ, ನಮ್ಮ ಗಿಲ್ಲಿಗೆ ನಿಜವಾಗ್ಲೂ ಓಟ್ ಬೀಳುತ್ತೆ. ಅದನ್ನ ಕೇಳಿಸ್ಕೊಳಕ್ಕೆ ನಾನು ಆ ಒಂದು ಫಿನಾಲೆ ದಿನ ಕಾಯ್ತಾ ಇದ್ದೀನಿ, ಆ ಓಟ್ ಎಷ್ಟು ಅಂತ ಹೇಳ್ಬಿಟ್ಟು. ನೀವೆಲ್ಲರೂ ಕೂಡ ಎಷ್ಟು ಜನ ಕಾಯ್ತಾ ಇದ್ದೀರಾ ಗಿಲ್ಲಿಯ ಓಟ್ ಎಷ್ಟು ಜನ ಹಾಕಿದ್ದಾರೆ ಅಂತ. ಆದಷ್ಟು 99 ಓಟ್ನ ಹಾಕೋಕ್ಕೆ ಪ್ರಯತ್ನ ಪಡಿ ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ಗಳಿದ್ದೀರಾ. ಸೂಪರ್ ಗುರು, ನಮ್ಮ ಗಿಲ್ಲಿ ಫ್ಯಾನ್ಸ್ಗಳು ಸೂಪರು. ಹಾಗೆ ನಮ್ಮ ಗಿಲ್ಲಿ ಆ ಒಂದು ಇಡೀ ಜರ್ನಿನ ನೋಡಿದ್ರೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವನಿಗೆ. ಅಷ್ಟು ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಒಂದು ಬಡ ಕುಟುಂಬದ ಹುಡುಗ ಇಲ್ಲಿವರೆಗೂ ಬಂದು ನಿಂತಿದ್ದಾನೆ ಅಂತಂದರೆ ಅದಕ್ಕೆ ಹೆಮ್ಮೆ ಅಲ್ವಾ ಗುರು. ಒಂದು ರೈತನ ಮಗನಿಗೆ ಗೆಲುವು ಬೇಕೇ ಬೇಕು. ಬಡವ್ರ ಮಕ್ಕಳನ್ನ ಗೆಲ್ಲಿಸಿ ಅಂತ ಕೇಳ್ತೀನಿ ಅಷ್ಟೇ, ಇನ್ನೇನು ಹೇಳಲ್ಲ. ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ ಅಂತಲೇ ಹೇಳ್ತೀನಿ. ಗಿಲ್ಲಿ ಆಲ್ರೆಡಿ ಗೆದ್ದಿದ್ದಾನೆ, ಇನ್ನೇನು ಗೆಲ್ಲ ಅಂತ ಅವಶ್ಯಕತೆ ಏನಿಲ್ಲ. ಆಲ್ರೆಡಿ ಎಲ್ಲರ ಮನಸ್ಸನ್ನು ಗೆದ್ದಾಯಿತು. ಇನ್ನು ಓನ್ಲಿ ಬಿಗ್ ಬಾಸ್ ಕಪ್ನ ತಗೊಂಡು ಬರೋದಷ್ಟೇ. ಬಿಗ್ ಬಾಸ್ ಕಪ್ ತಗೊಂಡು ಹೊರಗಡೆ ಬಂದಾಗ ಗಿಲ್ಲಿ ನಿಜವಾಗ್ಲೂ ಶಾಕ್ ಆಗೋದು ಗ್ಯಾರಂಟಿ. ಇಷ್ಟೊಂದು ಜನ ನನಗೆ ಫ್ಯಾನ್ಸ್ಗಳಿದ್ದಾರೆ ಅಂತ ಹೇಳ್ಬಿಟ್ಟು ಗಿಲ್ಲಿನ ಹಿಡಿಯೋಕ್ಕೆ ಆಗೋದಿಲ್ಲ, ಆ ಲೆವೆಲ್ಲಿಗೆ ಫ್ಯಾನ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿಗೆ. ನೋಡೋಣ ಬಿಗ್ ಬಾಸ್ ಕಪ್ ಗೆದ್ಕೊಂಡು ಬಂದಾಗ ನೋಡೋಣ ಅನ್ನೋದೇನು, ಬಿಗ್ ಬಾಸ್ ಕಪ್ ಗೆಲ್ಲೋದು ಗಿಲ್ಲಿ ಪಕ್ಕಾನೇ ಅಂತ ಹೇಳ್ತೀನಿ. ಪಕ್ಕಾ ಗಿಲ್ಲಿಗೆ ಬಿಗ್ ಬಾಸ್ ಸೀಸನ್ ಟ್ರೋಫಿ ಸಿಗುತ್ತೆ. ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ 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 ನಮ್ಮ ಗಿಲ್ಲಿ ನಮ್ಮ ಗಿಲ್ಲಿ ನಮ್ಮ ಗಿಲ್ಲಿ ಗಿಲ್ಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಸ್ನೇಹಿತರೆ. ಈ ಪ್ರೋಮೋ ಮಾತ್ರ ನೆಕ್ಸ್ಟ್ ಲೆವೆಲ್. ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತಲೇ ಹೇಳ್ಬೋದು. ನಮ್ಮ ಗಿಲ್ಲಿಯ ಆ ಒಂದು ಸೂಟು ಬೂಟು ಹಾಕೊಂಡು ಬರೋದನ್ನ ನೋಡೋಕ್ಕೆ ಖುಷಿ ಗುರು. ಸಾದಾ ಸೀದಾ ಹುಡುಗ ಸೂಪರ್ವಾಗಿ ಎಂಟರ್ಟೈನ್ಮೆಂಟ್ ಮಾಡಿ ಲಾಸ್ಟ್ ಹಂತಕ್ಕೆ ತಲುಪಿದ್ದಾನೆ. ದಯವಿಟ್ಟು ನಿಮ್ಮ ಸಪೋರ್ಟು ಬೇಕೇ ಬೇಕು. 99 ಓಟ್ ಹಾಕಿ ನಮ್ಮ ಗಿಲ್ಲಿನ ಎತ್ತರ ಸ್ಥಾನ ಕರ್ಕೊಂಡೋಗಿ ಕಪ್ ಗೆಲ್ಸಿ ಅಂತ ಕೇಳ್ತೀನಿ. ಬಾಯ್ ಗೈಸ್, ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ. ಬಾಯ್.